ನಮಸ್ಕಾರ ಆತ್ಮೀಯರೇ. ಮನೆಯಲ್ಲಿ ಅಥವಾ ನಾವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಎಲ್ಲ ವಾಸ್ತುಶಾಸ್ತ್ರದ ಪ್ರಕಾರ ಇದ್ದರೆ ಎಲ್ಲವೂ ಶುಭವಾಗಿರುತ್ತೆ ಎಂಬುದಾಗಿ ಹೇಳಲಾಗುತ್ತೆ. ನಮ್ಮ ಜೀವನದಲ್ಲಿ ವಾಸ್ತುಶಾಸ್ತ್ರ ಎನ್ನುವುದು ಅತ್ಯಂತ ಪ್ರಮುಖವಾದಂತಹ ಒಂದು ವಿಚಾರ. ಇದು ಸರಿಯಾಗಿದ್ದರೆ ನೀವು ಜೀವನದಲ್ಲಿ ಸರ್ವತೋಮುಖ ಏಳಿಗೆಯನ್ನು ಪಡೆದುಕೊಳ್ಬೋದು. ಆದರೆ ಈ ಸಂದರ್ಭದಲ್ಲಿ ಮನೆಯಲ್ಲಿ ನೀವು ಮಾಡುವಂತಹ ಚಿಕ್ಕ ಪುಟ್ಟ ತಪ್ಪುಗಳು ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನಿಮಗೆ ಸಮಸ್ಯೆ ಉಂಟು ಮಾಡುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ವಾಸ್ತುದೋಷದ ವಿಚಾರದ ಬಗ್ಗೆ ನೀವು ಗಮನವಹಿಸಬೇಕಾಗತ್ತೆ. ಅದು ನಿಮಗೆ ಗೊತ್ತಿಲ್ಲದೆಯೋ ಆದರೆ ಅದರಿಂದ ಉಂಟಾಗುವಂತಹ ವಿಪರೀತ ಪರಿಣಾಮಗಳನ್ನು ನೀವು ಎದುರಿಸಬೇಕಾಗತ್ತೆ. ವಾಸ್ತುಶಾಸ್ತ್ರದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ತಿಳಿದುಕೊಳ್ಳುವ ಮೂಲಕ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿಗಳನ್ನು ಇರದಂತೆ ನಾವು ಮಾಡಬಹುದು. ಮನೆಯಲ್ಲಿ ಕೆಲವೊಂದು ವಸ್ತುಗಳು ಖಾಲಿಯಾಗಿರಬಾರ್ದು. ಹಾಗಾದರೆ ಅದರಿಂದ ಸಾಕಷ್ಟು ವಾಸ್ತುದೋಷದ ಪರಿಣಾಮಗಳನ್ನು ನೀವು ಎದುರಿಸಬೇಕಾಗತ್ತೆ. ಹಾಗೂ ಮನೆಯಲ್ಲಿ ಕೂಡ ಸಾಕಷ್ಟು ಅದರ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗುತ್ತೆ. ಹೌದು, ಈಗ ನಾನು ಹೇಳಲಿಕ್ಕೆ ಹೋಗ್ತಾ ಇರೋದು, ನೀವು ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಖಾಲಿಯಾಗದೇ ಇರುವಂತೆ ಇಟ್ಕೋಬೇಕಾಗತ್ತೆ. ಹಾಗಾದರೆ ಅವ್ಯಾವ್ಯಾವ ವಸ್ತುಗಳು ಅಂತ ಈಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ತಿಜೋರಿ ಮತ್ತು ಪರ್ಸ್. ನೀವು ಕೆಲವೊಂದು ವಾಸ್ತುಶಾಸ್ತ್ರದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗಿರುವುದು ತುಂಬಾ ಅಗತ್ಯವಾಗಿರುತ್ತೆ. ನೀವು ಸದಾಕಾಲ ನಿಮ್ಮ ಮನೆಯಲ್ಲಿ ಹಣ ತುಂಬಿ ತುಳುಕಬೇಕು ಎನ್ನುವುದನ್ನು ಮನಸ್ಸಿನಲ್ಲಿ ಆಸೆಯನ್ನು ಹೊಂದಿದರೆ ಈ ಕೆಲವೊಂದು ವಿಚಾರಗಳನ್ನು ಸರಿಯಾಗಿ ಗಮನಿಸಬೇಕು. ಯಾವತ್ತೂ ಕೂಡ ನಿಮ್ಮ ಹಣ ಇಡುವಂಥ ತಿಜೋರಿ ಹಾಗೂ ನಿಮ್ಮ ಪರ್ಸ್ ಖಾಲಿಯಾಗಿರಬಾರ್ದು ಅನ್ನೋದನ್ನು ವಾಸ್ತುಶಾಸ್ತ್ರ ಖಡಾಖಂಡಿತವಾಗಿ ಹೇಳುತ್ತೆ. ಒಂದು ವೇಳೆ ನಿಮ್ಮ ಹಣ ಇಡುವಂತಹ ತಿಜೋರಿ ಹಾಗೂ ಪರ್ಸ್ ಈ ರೀತಿ ಖಾಲಿ ಇದ್ದರೆ ಸಂಪತ್ತಿನ ಅಧಿದೇವತೆ ಆಗಿರುವಂಥ ಲಕ್ಷ್ಮಿ ನಿಮ್ಮ ಮೇಲೆ ಕೋಪ ಮಾಡಿಕೊಳ್ತಾಳೆ ಎಂಬುದಾಗಿ ವಾಸ್ತುಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಹಣ ವೃದ್ಧಿಯಾಗಬೇಕು ಎನ್ನುವಂಥ ಆಸೆ ಇದ್ದರೆ ಸ್ವಲ್ಪ ಹಣವನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಅದಕ್ಕೆ ಗೋಮತಿ ಚಕ್ರವನ್ನು ಇಟ್ಟು ನಂತರ ಅರಿಶಿಣವನ್ನು ಅದರಲ್ಲಿ ಇಟ್ಟು ಲಕ್ಷ್ಮೀದೇವಿಯ ಪಾದದಡಿಯಲ್ಲಿ ಇಟ್ಟು ಪೂಜೆ ಮಾಡಬೇಕು. ಈ ರೀತಿ ಇಟ್ಟು ಪೂಜೆ ಮಾಡಿದರೆ ಶ್ರೀ ಮಹಾಲಕ್ಷ್ಮಿ ಖಂಡಿತವಾಗಿಯೂ ನಿಮ್ಮ ಮೇಲೆ ಪ್ರಸನ್ನಳಾಗ್ತಾಳೆ ಹಾಗೂ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಮೇಲೆ ಆಶೀರ್ವಾದವನ್ನು ಬೀರ್ತಾಳೆ. ಆಕೆಯ ಆಶೀರ್ವಾದದಿಂದಲೇ ನೀವು ಜೀವನದಲ್ಲಿ ಆರ್ಥಿಕ ಸಮಸ್ಯೆಯ ವಿಚಾರದಲ್ಲಿ ಪರಿಹಾರವನ್ನು ಪಡೆದುಕೊಳ್ಳಬಹುದು ಎಂದು ವಾಸ್ತುಶಾಸ್ತ್ರ ತಿಳಿಸುತ್ತೆ. ಎರಡನೇದಾಗಿ ಬಾತ್ರೂಮ್ನಲ್ಲಿರುವ ಬಕೆಟ್. ನೀವು ಬಾತ್ರೂಮ್ನಲ್ಲಿ ಸ್ನಾನ ಮಾಡುವ ಸಂದರ್ಭದಲ್ಲಿ ಯಾವುದೇ ಸಮಯದಲ್ಲಾದರೂ ನಿಮ್ಮ ಕೆಲಸಗಳನ್ನು ಮುಗಿಸಿ ಹೊರಬಂದ ಸಂದರ್ಭದಲ್ಲಿ ಯಾವತ್ತೂ ಕೂಡ ಬಕೆಟನ್ನು ಖಾಲಿ ಇಡಬಾರ್ದಂತೆ. ವಾಸ್ತುಶಾಸ್ತ್ರದ ಪ್ರಕಾರ ಇದನ್ನು ತಿಳಿಸಲಾಗುತ್ತೆ. ಯಾವಾಗ ಬಾತ್ರೂಮ್ನಲ್ಲಿ ಖಾಲಿ ಬಕೆಟನ್ನು ನೀವು ಇಡ್ತೀರೋ ಆ ಸಂದರ್ಭದಲ್ಲಿ ಮನೆಯ ಒಳಗೆ ನೆಗೆಟಿವ್ ಎನರ್ಜಿಗಳು ಅಂದರೆ ನಕಾರಾತ್ಮಕ ಶಕ್ತಿಗಳ ಪ್ರವೇಶ ಆಗುತ್ತೆ ಎಂದು ವಾಸ್ತುಶಾಸ್ತ್ರ ತಿಳಿಸುತ್ತೆ. ಇದರ ಜೊತೆಗೆ ಬಾತ್ರೂಮ್ನಲ್ಲಿ ನೀವು ಬಕೆಟ್ ಬಳಕೆ ಮಾಡುವಾಗ ಇನ್ನೂ ಕೆಲವೊಂದು ವಿಚಾರಗಳನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳಬೇಕಾಗುತ್ತೆ. ಕೇವಲ ಬಕೆಟಲ್ಲಿ ನೀರನ್ನು ತುಂಬಿಸದೆ ಖಾಲಿ ಇಡುವುದು ಕೆಟ್ಟದ್ದು ಅನ್ನೋದಾದರೆ ಅದು ತಪ್ಪಾಗಿರುತ್ತೆ. ಇದರ ಜೊತೆಗೆ ನೀವು ಯಾವತ್ತೂ ಕೂಡ ಒಡೆದು ಹೋಗಿರುವಂತಹ ಬಕೆಟ್ ಅಥವಾ ಕಪ್ಪು ಬಣ್ಣದ ಬಕೆಟನ್ನು ಬಾತ್ರೂಮ್ನಲ್ಲಿ ಬಳಕೆ ಮಾಡಬಾರ್ದು. ಈ ರೀತಿ ಬಕೆಟ್ನಲ್ಲಿ ನೀರು ತುಂಬಿಸದೆ ಖಾಲಿ ಇಟ್ಟರೆ ನಿಮ್ಮ ಮನೆಯಲ್ಲಿ ಹಣದ ವಿಚಾರದಲ್ಲಿ ಸಾಕಷ್ಟು ಸಂಕಷ್ಟಗಳನ್ನು ನೀವು ಎದುರಿಸಬೇಕಾಗತ್ತೆ. ಮೂರನೇದಾಗಿ ದೇವರ ಕೋಣೆಯಲ್ಲಿರುವ ನೀರು ತುಂಬಿಸಿಡುವ ಕಳಶ. ಪ್ರತಿಯೊಂದು ಮನೆಯ ಅತ್ಯಂತ ಪವಿತ್ರವಾದ ಸ್ಥಳ ಯಾವುದು ಎಂಬುದಾಗಿ ಕೇಳಿದರೆ ಯಾವುದೇ ಶಾಸ್ತ್ರಗಳಲ್ಲಿ ನಾವು ನೋಡಬಹುದು, ಅದು ದೇವರ ಕೋಣೆ ಆಗಿರುತ್ತೆ. ನಮ್ಮಲ್ಲಿ ಪ್ರತಿಯೊಬ್ಬರೂ ಕೂಡ ಸನಾತನ ಹಿಂದೂ ಸಂಸ್ಕೃತಿಯನ್ನು ಪರಿಪಾಲಿಸುವುದು ಬೆಳಿಗ್ಗೆ ಎದ್ದ ತಕ್ಷಣ ಹಾಗೂ ಸಂಜೆ ಹೊತ್ತಿನಲ್ಲಿ ದೇವರಿಗೆ ಪೂಜೆ ಮಾಡುವುದು ಸರ್ವೇ ಸಾಮಾನ್ಯವಾಗಿದೆ. ಇದರಿಂದಾಗಿ ದೇವರ ಕೃಪಾಕಟಾಕ್ಷಕ್ಕೆ ಒಳಗಾಗಬಹುದು. ಪ್ರತಿಯೊಂದು ಪೂಜಾ ಮನೆಯಲ್ಲಿ ಕೂಡ ಕಳಶಕ್ಕೆ ನೀರನ್ನು ತುಂಬಿಸಿ ಇಟ್ಟಿರ್ತಾರೆ. ಹಿಂದೂ ಶಾಸ್ತ್ರಗಳ ಪ್ರಕಾರ ಕಳಶಕ್ಕೆ ನೀರು ತುಂಬಿಸಿ ಇಡುವುದು ಅತ್ಯಂತ ಪವಿತ್ರ ಕೆಲಸ ಎಂದು ಪರಿಗಣಿಸಲಾಗುತ್ತೆ. ಹೀಗಾಗಿ ಪ್ರತಿದಿನ ಕಲಶಕ್ಕೆ ನೀರನ್ನು ತುಂಬಿಸಿ ಇಡುವಂತಹ ಪ್ರಕ್ರಿಯೆಯನ್ನು ನೀವು ಮನೆಯಲ್ಲಿ ಅದನ್ನು ತಪ್ಪದೇ ಮಾಡಬೇಕಾಗತ್ತೆ.
ಒಂದು ವೇಳೆ ಅಪ್ಪಿತಪ್ಪಿ ಇದನ್ನು ನೀವು ಖಾಲಿ ಇಟ್ಟರೆ ಇದರಿಂದಾಗಿ ನೀವು ಸಾಕಷ್ಟು ಪಶ್ಚಾತ್ತಾಪ ಪಡಬೇಕಾಗತ್ತೆ. ಇನ್ನು ಕಲಶದಲ್ಲಿ ಇರುವಂತಹ ನೀರು ಗಂಗಾಜಲ ಆಗಿರಬೇಕು. ಹಾಗೂ ಅದಕ್ಕೆ ತುಳಸಿಯನ್ನು ಕೂಡ ಇಡುವುದರಿಂದ ಸಾಕಷ್ಟು ಶುಭ ಪರಿಣಾಮ ಮನೆಯಲ್ಲಿ ಉಂಟಾಗಲಿದೆ. ಇದರಿಂದಾಗಿ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಇರುತ್ತೆ. ಹಾಗೂ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರ ಆರೋಗ್ಯದಲ್ಲಿ ಉತ್ತಮ ಬೆಳವಣಿಗೆ ಕಂಡುಬರಲಿದೆ. ಹಾಗೂ ಆರ್ಥಿಕ ವಿಚಾರದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾದ ಅಗತ್ಯ ಇರೋದಿಲ್ಲ. ಕೈ ತುಂಬ ಹಣವನ್ನು ಸಂಪಾದನೆ ಮಾಡುವುದಕ್ಕೆ ಅವಕಾಶ ಸಿಗುತ್ತದೆ. ಹಾಗೆ 4ನೇದಾಗಿ ಕಣಜ ಅಥವಾ ಅಕ್ಕಿ, ದವಸ, ಧಾನ್ಯ ತುಂಬಿಸಿಡುವ ಪಾತ್ರೆ. ನಮ್ಮ ಶಾಸ್ತ್ರಗಳ ಪ್ರಕಾರ ಯಾವ ರೀತಿಯಲ್ಲಿ ಹಣದ ಅಧಿದೇವತೆ ಆಗಿರುವಂಥ ಲಕ್ಷ್ಮೀ ಮಾತೆ ಪ್ರಮುಖವಾಗಿರ್ತಾಳೋ ಅದೇ ರೀತಿಯಲ್ಲಿ ಅನ್ನಪೂರ್ಣೇಶ್ವರಿ ಕೂಡ ಅತ್ಯಂತ ಪ್ರಮುಖ ದೇವತೆಯಾಗಿ ಕಾಣಿಸ್ಕೊಳ್ತಾಳೆ. ನಾವು ಪ್ರತಿದಿನ ಸೇವಿಸುವಂಥ ಆಹಾರದ ಅಧಿದೇವತೆಯಾಗಿ ನಮ್ಮನ್ನು ಕಾಪಾಡ್ತಾಳೆ. ಹಿರಿಯರು ಸಾಕಷ್ಟು ಬಾರಿ ನೀವು ಹೇಳಿರುವುದನ್ನು ಕೇಳಿರ್ಬೋದು, ಆಹಾರಕ್ಕೆ ಮರ್ಯಾದೆ ಕೊಟ್ಟರೆ ಮಾತ್ರ ನಮಗೆ ಅನ್ನ ಹುಟ್ಟುತ್ತದೆ ಎಂದು. ಅದೇ ರೀತಿಯಲ್ಲಿ ಮನೆಯಲ್ಲಿರುವಂತಹ ಕಣಜದಲ್ಲಿ, ಅಂದರೆ ಅಡುಗೆ ಮನೆಯಲ್ಲಿ ಆಹಾರ ತುಂಬಿಸಲು ಇಟ್ಟಿರುವಂಥ ಸ್ಥಳದಲ್ಲಿ ಯಾವತ್ತೂ ಕೂಡ ದವಸ ಧಾನ್ಯಗಳು ಖಾಲಿಯಾಗಿರಬಾರದು. ಇದನ್ನು ಅಪಶಕುನ ಎಂಬುದಾಗಿ ಪರಿಗಣಿಸಲಾಗುತ್ತೆ. ಅಕ್ಕಿ ಹಾಗೂ ದವಸ ಧಾನ್ಯಗಳನ್ನು ಇಟ್ಟಿರುವಂಥ ಪಾತ್ರೆ ಯಾವತ್ತೂ ಕೂಡ ಖಾಲಿಯಾಗಬಾರ್ದು. ಪ್ರಮುಖವಾಗಿ ಅನ್ನಪೂರ್ಣೇಶ್ವರಿ ನಿಮ್ಮ ಮೇಲೆ ಕೋಪಗೊಳ್ತಾಳೆ ಎಂಬುದಾಗಿ ತಿಳಿಸಲಾಗುತ್ತೆ. ಈ ರೀತಿ ಅಡುಗೆ ಮನೆಯಲ್ಲಿ ಅಕ್ಕಿ ಇಡುವಂಥ ಸ್ಥಳ ಖಾಲಿಯಾಗಿದ್ದರೆ ನಿಮ್ಮ ಮನೆಗೆ ಕೆಟ್ಟ ದಿನಗಳು ಆರಂಭ ಆಗುವ ಮುನ್ಸೂಚನೆ ಎಂಬುದಾಗಿ ಹೇಳಲಾಗುತ್ತೆ. ಹೀಗಾಗಿ ಈ ಮೇಲೆ ಹೇಳಿರುವಂಥ ಯಾವುದೇ ವಿಚಾರಗಳನ್ನು ಕೂಡ ನೀವು ಖಾಲಿ ಇಡಬಾರ್ದು. ಹಾಗೂ ಪ್ರತಿನಿತ್ಯದ ಜೀವನದಲ್ಲಿ ಈ ವಾಸ್ತುಶಾಸ್ತ್ರದ ಸಲಹೆಗಳನ್ನು ಪಾಲಿಸ್ತಾ ಇರಬೇಕು. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನೆಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ.